ಕನಸಿಗಿಂತ ನೀವು ಎಷ್ಟು ಕಾತರದಿಂದ ಕಾಯ್ತಿರುವಿರಿ. ಅದೇನದು ಹಾಳ್ ಮಾಡ್ತವ್ರೆ ಗಾಯ್ಸ್. ವಾವ್ ಅಂತಿರು. ಮೇನ್ ಬಂದು ಮೊಟ್ಟೆ ಅಂಡ್ ಬಾಯಿ ತುಂಬಾ ತಿನ್ಬೋದು ಇದನ್ನ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ಕುಕಿಂಗ್ ವ್ಲಾಗ್. ನಾನು ಇವತ್ತು ಎಗ್ ಬಾಲ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇದನ್ನ ನಾನು ಫಸ್ಟ್ ಟೈಮ್ ಕೊರೋನಾದಲ್ಲಿ ಮಾಡಿದ್ದೆ, ಅವಾಗ ಚೆನ್ನಾಗಿ ಬಂದಿತ್ತು. ಸೊ ಇವಾಗ ಮತ್ತೆ ಅದನ್ನ ರಿಪೀಟ್ ಮಾಡೋಣ, ಹಂಗೇನಾದ್ರು ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಸೊ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ಕೊಡ್ತೀನಿ ಯಾವ ತರ ಮಾಡೋದು ಅಂತ. ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಚೈತ್ರಾಸ್ ಎಗ್ ಬಾಲ್ ರೆಸಿಪಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂತ ಅಂದರೆ, ಫಸ್ಟ್ ಮೊಟ್ಟೆ ಆ್ಯಂಡ್ ಈರುಳ್ಳಿ ಆ್ಯಂಡ್ ಒಂದು ಬ್ರೆಡ್ ಸ್ಲೈಸ್. ಇದು ನಿಮಗೆ ಆಪ್ಷನಲ್, ಇದು ಇತ್ತು ಅಂದರೆ ಓಕೆ, ಇಲ್ಲ ಅಂದರೆ ಇಲ್ಲ. ಆ್ಯಂಡ್ ಎಣ್ಣೆ, ಉಪ್ಪು, ಚಾಟ್ ಮಸಾಲ ಕೂಡ ಅಷ್ಟೇ. ಇತ್ತು ಅಂತಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಏನು ಬೇಡ. ಆ್ಯಂಡ್ ಖಾರದ ಪುಡಿ, ಇಷ್ಟೇ ಗಾಯ್ಸ್. ಮೇನ್ ಬಂದು ಮೊಟ್ಟೆ ಆ್ಯಂಡ್ ಈರುಳ್ಳಿ ಅಷ್ಟೇ. ಎರಡು ಐಟಮ್ ಇದ್ದರೆ ಚಿಲ್ಲಿ ಪೌಡರ್. ನಮ್ಮ ಚಿಕ್ಕಮ್ಮ ಅವ್ರು ನನಗೆ ಗೈಡ್ ಮಾಡಿಕೊಡ್ತಾ ಇದ್ದಾರೆ. ಅವರ ಒಂದು ಪೌಡ್ರು ಅದು ಕೊಡಿ. ಅವರ ಒಂದು ಏನದು ಏನು ಹೇಳ್ತಾರೆ ಮುಂದಾಳ, ಅದೇನದು ಏನೋ ಹೇಳ್ಕೊಡಕ್ಕೆ ಏನಂತಾರೆ ಚಿಕ್ಕಮ್ಮ, ಗೈಡೆನ್ಸ್. ಅವರ ಗೈಡೆನ್ಸಲ್ಲಿ ನಾನು ಇವತ್ತು ಎಗ್ ಬಾಲ್ಸ್ನ ಮಾಡ್ತಾ ಇದ್ದೀನಿ. ಸೊ ಅವರು ಅನ್ನ ಇಟ್ಟಿದ್ದಾರೆ, ಅನ್ನ ಮಾಡ್ಕೋತಾ ಇದ್ದಾರೆ, ನಾನು ಎಗ್ ಬಾಲ್ಸ್ ಮಾಡ್ತಾ ಇದ್ದೀನಿ. ಸಾಂಬಾರು ಆಲ್ರೆಡಿ ರೆಡಿ ಇದೆ. ಇದಕ್ಕೆ ನೀವು ಆನಿಯನ್ನ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿನೇ ಹೆಚ್ಕೋಬೋದು. ಸೊ ಬೇಸಿಕಲಿ ಇದು ಬಂದು ಆಮ್ಲೆಟ್ ಮಾಡೋ ಥರನೇ ಮಾಡ್ಕೊಳ್ಳೋದು, ಏನು ಎಕ್ಸ್ಟ್ರಾ ಏನೂ ಇಲ್ಲ. ಆಮ್ಲೆಟ್ ಬ್ಯಾಟರ್ ಯಾವ ರೀತಿ ರೆಡಿ ಮಾಡ್ಕೋತೀವೋ ಆ ಥರ ಮಾಡಿಕೊಂಡು ಅದನ್ನ ಒಂದು ಪ್ಯಾನ್ಗೆ ಹಾಕೋಬೇಕು. ಆ ಪ್ಯಾನ್ ಯಾವುದು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಅದೇ ಟ್ವಿಸ್ಟ್ ಇದ್ರದ್ದು. ನೀವು ನಾರ್ಮಲ್ ಎಗ್ ಬಾಲ್ಸ್ ಅಂತ ಅಂದರೆ ಬ್ರೆಡ್ ಕ್ರಮ್ಸಲ್ಲೆಲ್ಲ ಡಿಪ್ ಮಾಡಿ ಹಾಕೋದು ನೋಡಿರ್ತೀರಾ, ಬಟ್ ಇದು ಚೈ ಸ್ಪೆಷಲ್ ಎಗ್ ಬಾಲ್ಸ್. ಗೈಸ್, ನಾನು ಈರುಳ್ಳಿ ಹೆಚ್ಚದನ್ನ 3 ದಿನ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಅವರೇ ಬಂದು ಹೆಚ್ಕೊಡ್ತಾ ಇದ್ದಾರೆ. ಸೊ ಗೈಸ್, ಇವಾಗ ನಮ್ಮ ಮೇನ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಫಸ್ಟ್ ನೀವು ಮೊಟ್ಟೆನ ಹೊಡೆದು ಒಂದು ಬೌಲ್ಗೆ ಹಾಕೋಬೇಕಾಗುತ್ತೆ. ಮೊಟ್ಟೆನ ಚೆನ್ನಾಗಿ ಹೊಡಿ. ಅಯ್ಯೋ ಇವ ಮೊದಲು ಈರುಳ್ಳಿ ಹಾಕ್ಬೇಕಿತ್ತು ತಾನೇ, ಆಮೇಲೆ ಹಾಕ್ತಿದ್ದೆ. ಮಿಕ್ಸ್ ಮಾಡ್ತೀಯಲ್ವಾ, ಆಮೇಲೆ ಹಾಕ್ತೀಯ. ಮೊಟ್ಟೆನ ಹೊಡೆದು ಹಾಕೊಳ್ಳಿ. ನಾರ್ಮಲ್ ಯಾವಾಗಲೂ ಆಮ್ಲೆಟ್ ತಿಂದು ತಿಂದು ಬೇಜಾರಾಗಿದ್ರೆ ಈ ರೀತಿ ಮಾಡ್ಕೊಂಡು ತಿಂದರೆ ನಿಮಗೂ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಬಾಯಿ ತುಂಬ ತಿನ್ಬೋದು ಇದನ್ನು. ಆಮ್ಲೆಟ್ ಆದರೆ ಒಂದೆರಡು ನಿಮಿಷ ತಿಂತೀವಿ ಅಷ್ಟೇ. ಇದು ನೋಡಿ ನೀವು ಲಾಸ್ಟಿಗೆ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡಿ. ವಾವ್ ಅಂತೀವಿ. ನಾನು 5 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾಗ್ತದೆ ನೀವು ತಿನ್ನೋದ್ರ ಮೇಲೆ ಡಿಪೆಂಡ್. ನಂತರ ಸ್ವಲ್ಪ ಸ್ವಲ್ಪ ತಿನ್ನೋಂಗಿದ್ರೆ ಸಾಕು, ಕಮ್ಮಿ ತಗೊಳ್ಳಿ. ಜಾಸ್ತಿ ತಿನ್ನೋದಾದ್ರೆ ಜಾಸ್ತಿ ದನ ನಾನು ಈರುಳ್ಳಿನ ದನ ಹೆಚ್ಚದಂಗೆ ಹೆಚ್ಚಿದ್ದೀನಿ. ಎಷ್ಟು ಚೆನ್ನಾಗಿ ಬೈತಾರೆ. ಸಣ್ಣಗೆ ಹೆಚ್ಚಬೇಕು ನೋಡು, ಎಷ್ಟು ದಪ್ಪ ಹೆಚ್ಚಿದೆ. ಅದು ಬಾಯಿಗೆ ತಿನ್ನುವಾಗ ಸಿಗ್ಲಿ ಅಂತ, ಅಡವಾಗಿರ್ಲಿ ಅಂತ. ಮೊಟ್ಟೆನ ಅದು ಬಾಣ್ಲಿಲಿ ಹಿಂಗೆ ಕಮ್ಮಿ ಹಾಕವತ್ತ, ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಅಂದ್ಬಿಡ್ತಾರೆ. ನಂಗೆ ಆ ಥರ ಬರೋದೇ ಇಲ್ಲ. ಕೊಯ್ಯೆಲ್ಲ ಮಾಡ್ಕೊಂಡಿದ್ದೀಯಲ್ಲಿ ಬಂದಿದ್ದಾರೆ. ಮೇನ್ ಶೆಫ್ ಒಂದು ಆನಿಯನ್ ಕಟ್ ಮಾಡಿ ಕೊಟ್ಟಿದ್ದಾರೆ. ಈಗ ನನ್ನ ಬ್ಯಾಟರ್ ರೆಡಿ ಆಗಿದೆ. ಇವಾಗ ಇಷ್ಟಿದೆ ಅಲ್ವಾ, ಇದನ್ನ ಜಾಸ್ತಿ ಮಾಡಬೇಕು. ನಾವು ಪಫ್ ಬರೋ ಥರ ಮಾಡಬೇಕು. ಯಾವ ರೀತಿ ಅಂದರೆ ಈ ಬಫ್ ಬರುತ್ತೆ. ಇದನ್ನ ಫುಲ್ ನಾವು ಮಿಕ್ಸ್ ಮಾಡಿದ್ರೆ ಲಾಸ್ಟಿಗೆ ಅದು ಒಂಥರ ಸ್ಪಾಂಜಿ ಥರ ಬರುತ್ತೆ ನಮ್ದು ಔಟ್ಪುಟ್ಟು. ನನ್ನ ಎಗ್ ರೋಲ್ಸ್ ತಿನ್ನಲು ನೀವು ಎಷ್ಟು ಕಾತರದಿಂದ ಕಾಯ್ತಿರುವಿರಿ. ನಾನು ಇನ್ನೊಂಥರ ಮಾಡ್ತೀನಿ ಕಣೆ, ಚೆನ್ನಾಗಿರುತ್ತೆ. ಯಾವ ಥರ? ಮೊಟ್ಟೆ ಬೇಯಿಸೋದು, ಸುಲ್ಕೊಳ್ಳೋದು, ಮೊಟ್ಟೆಲಿ 4 ಭಾಗ ಮಾಡೋದು, ಅದಕ್ಕೆ ಬಾಟ್ಲಿಗೆ ಒಂಚೂರು ಎಣ್ಣೆ ಬಿಡೋದು, ಖಾರದ ಪುಡಿ, ಉಪ್ಪು ಮಾಡಿರೋ ಮೊಟ್ಟೆನ ಅದನ್ನೇ ಅದು ಬಾಣ್ಲಿಗೆ ಇಟ್ಬಿಟ್ಟು ಅವಾಗ ಗೊಜ್ತರ ಆಗುತ್ತಾ? ಗೊತ್ತರ ಆಗಲ್ಲ, ಕಟ್ ಮಾಡ್ಬಿಟ್ಟು ಅದ್ರೊಳಗೆ ಹಾಕೋದು. ಅದೇ ಚಿಕ್ಕ ಕಟ್ ಮಾಡ್ತೀಯಾ? 4 ಪೀಸ್ ಮಾಡ್ತೀನಿ ಒಂದು ಮೊಟ್ಟೆಗೆ. ಸೊ ಗೈಸ್, ಇವಾಗ ನಾವು ಫಸ್ಟ್ ಈ ಮೊಟ್ಟೆನ ಬೀಟ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಶೆಫ್ ಪಟ್ 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 ಪಟ್. ನಾವು ಯಾವಾಗ್ಲೂ ಔಟ್ಸೈಡ್ ಹೋಗಿ
ಪಾನಿಪುರಿ ಗೋಬಿ ಮಂಚೂರಿ ತಿನ್ನೋದನ್ನ ಬಿಟ್ಟು ನಾವೇ ಮನೇಲಿ ಮಾಡ್ಕೊಂಡ್ರೆ ನಮ್ಗೆ ಇಷ್ಟ ಬಂದಿದ್ದು ಮಾಡ್ಕೊಬೋದು, ಹೊಟ್ಟೆ ತುಂಬಾನು ತಿನ್ಬೋದು. ನಿಮ್ಗೆ ಏನಾದ್ರೂ ಕುಕಿಂಗ್ ಮಾಡಕ್ಕೆ ಬರಲ್ಲ ಅಂತಂದ್ರೆ ಪರವಾಗಿಲ್ಲ, 1-2 ಸಲ ಟ್ರೈ ಮಾಡಿ. ಲೈಕ್ ಕುಕಿಂಗ್ ಅಲ್ಲಿ ತುಂಬಾ ಖುಷಿ ಇರುತ್ತೆ. ನಾನು ಕೊರೋನಾ ಟೈಮ್ ಇದ್ದಾಗ ತುಂಬಾ ಟ್ರೈ ಮಾಡ್ತಿದ್ದೆ. ಫಸ್ಟ್ ಕುಕ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು 7th ಸ್ಟ್ಯಾಂಡರ್ಡ್ ಅಲ್ಲಿ ಬೋಂಡ ಮಾಡೋಣ ಅಂತ ಹೋಗಿದ್ದೆ. ಅವಾಗ ನಮ್ಮ ಮನೇಲಿ ಯಾರು ಇರ್ಲಿಲ್ಲ. ಶನಿವಾರ ಗೊತ್ತು ಬೇಗ ಬಂದಿದ್ದೆ ಅಂತ ಅಂದ್ಬಿಟ್ಟು ಬಾಣ್ಲಿ ಇಟ್ಬಿಟ್ಟು ಬೋಂಡಾಗೆಲ್ಲ ಕಲ್ಸ್ಬಿಟ್ಟಿದ್ದೀನಿ. ಕಡಲೆ ಹಿಟ್ಟು ಎಷ್ಟು ಹಾಕೋಬೇಕು ನನಗೆ ಗೊತ್ತಿಲ್ಲ. ಜಸ್ಟ್ ಸುಮ್ಮನೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬಿಟ್ಟು ಒಂದು ಆಲೂಗಡ್ಡೆ ಫುಲ್ ಹೆಚ್ಬಿಟ್ಟಿದ್ದೀನಿ. ಅದು ಫುಲ್ ನೀರು ಹಾಕ್ಬಿಟ್ಟಿದ್ದೀನಿ, ಫುಲ್ ತೆಳ್ಳಗಾಗ್ಬಿಟ್ಟೈತೆ. ಅದು ಹೆಚ್ತಾ ಇದ್ದೀನಿ ಆಲೂಗಡ್ಡೆನ, ಅದು ಬ್ಯಾಟರೇ ಬರ್ತಾ ಇಲ್ಲ. ಎಣ್ಣೆಗೆ ಹಾಕ್ತೀನಿ, ಎಲ್ಲ ಹಪ್ಪಳ ಆಗೋಗ್ಬಿಡ್ತು. ಅದೇ ಲಾಸ್ಟ್. ಅದಾದ್ಮೇಲೆ ನಾನು ಮತ್ತೆ ಏನಾದ್ರೂ ಅಡಿಗೆ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದೆ ಕೊರೋನಾದಲ್ಲಿ. ಅವಾಗ್ಲೂ ಒಂದು ಬೋಂಡ ಮಾಡೋಣ ಅಂತಾನೆ ಹೋಗಿದ್ದೆ. ಬೋಂಡ ಮಾಡಕ್ ನಾನು ಹಿಂಗೆ ಅಂದ್ರೆ ನನಗೆ ಕಿಚನ್ ಅಲ್ಲಿ ಏನೇನ್ ಸಿಗುತ್ತೋ ಬಾಕ್ಸ್ ಎಲ್ಲ ಹಿಂಗೆ ಟಕ್ ಟಕ್ ಅಂತ ಹಾಕ್ಬೇಕು. ಅದು ಸಖತ್ ಇಷ್ಟ. ಎಲ್ಲ ಏನ್ ಮಾಡ್ತಾರೆ, ಬೋಂಡಾಗೆಲ್ಲ ಏನೇನ್ ಬೇಕೋ ಎಲ್ಲ ಹಾಕೊಂತಾರೆ, ಈರುಳ್ಳಿ ಬೆಳ್ಳುಳ್ಳಿ ಅದು ಇದು ಎಲ್ಲ. ನಾನು ಚಕ್ಕೆ ಲವಂಗ ಆಲ್ಮೆಂಡ್ಸ್ ಎಲ್ಲ ತಗೊಂಡು ಪುಡಿ ಮಾಡ್ಬಿಟ್ಟು ಅದೊಂದು ಪೌಡ್ರ್ ಸೈಡ್ ಇಟ್ಕೊಂಡೆ. ಕಲಿಸ್ದೆ, ಅದು ಸೊಪ್ಪೆಲ್ಲ ಹಾಕಿದ್ದೆ, ಏನೇನೋ ಹಾಕಿ ಒಂದು ಬ್ಯಾಟರ್ ರೆಡಿ ಮಾಡ್ಕೊಂಡೆ. ಎಣ್ಣೆಗೂ ಹಾಕ್ತೆ. ಎಣ್ಣೆಗೆ ಹಾಕಿ ತೆಗೆದು ತಿನ್ನುವಾಗ ಅದೊಂದು ಫ್ಲೇವರ್ ಬಂತು, ಘಾಟು. ಒಂದು ಚೂರು ತಿನ್ನಲಿಲ್ಲ, ಅದು ವೇಸ್ಟ್. ಅದಾದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ ನಾನು ಹಾಲ್ ಬಾಯ್ ಮಾಡೋಣ ಅಂತ ಅಕ್ಕಿಲಿ. ಅದು ಸಕ್ಕತ್ತಾಗಿ ಬಂದಿತ್ತು. ಅದನ್ನು ಹಾಲ್ ಬಾಯ್ ಅವತ್ತು ಮಾಡಿದ್ನಲ್ಲ ಅಕ್ಕಿನೇ. ನಿಮ್ಗೂ ಏನಾದ್ರು ಕುಕಿಂಗ್ ರೆಸಿಪೀಸ್ ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಕುಕಿಂಗ್ ಅಂತ. ಸೊ ಅದನ್ನ ನೋಡಿ ಆದ್ರೂ ನಿಮಗೆ ನನ್ನ ಕುಕಿಂಗ್ ಬ್ಲಾಗ್ ಇಷ್ಟ ಆಗ್ತಿದೆ ಅಂತ ಗೊತ್ತಾಗಿ ಇನ್ನೂ ಹೆಚ್ಚಿಗೆ ಪೋಸ್ಟ್ ಮಾಡೋದಕ್ಕೆ ಹೆಚ್ಚಿಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪಾನಿಪುರಿ ಎಲ್ಲರೂ ಮಾಡ್ಬಿಟ್ಟವ್ರೆ, ಅದೆಲ್ಲರಿಗೂ ಗೊತ್ತು ಯಾವ ತರ ಮಾಡೋದು ಅಂತ. ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ನಾನು. ಲೈಕ್ ಇವಾಗ ನಿಮ್ಗೂ ಪಾನಿಪುರಿ ಗೋಬಿ ಮಂಚೂರಿ ಅಂತಂದ್ರೆ ಬೋರ್ ಅನ್ಸ್ಬಿಡುತ್ತೆ. ಸೊ ಅದಕ್ಕೆ ಏನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರೆ ನೀವು ಮಾಡ್ಕೊಂಡು ತಿನ್ಬೋದು ಅಂಡ್ ನಿಮ್ಗೂ ಯೂಸ್ಫುಲ್ ಆಗುತ್ತೆ ಅಂತ ಎಗ್ ಬಾಲ್ಸ್ನ ಮಾಡ್ತಾ ಇದ್ದೀನಿ. ಈ ಎಗ್ ಬಾಲ್ಸ್ನ ನಾನು ಬಾಣ್ಲಿಲ್ ಮಾಡ್ತಾ ಇಲ್ಲ. ಎಗ್ ಬಾಲ್ಸ್ ಇದನ್ನ ಮಾಡ್ತಾ ಇರೋದು ನಾನು ಪಡ್ಡು ತವಾದಲ್ಲಿ. ಇದು ಬಫ್ ತರ ಬರ್ತಾನೆ ಇಲ್ಲ ಚಿಕ್ಕಮ್ಮ. ಏನ್ ಈರುಳ್ಳಿ ಹಾಕು. ಅದೇನು ಅದ್ರ ವೈಟ್ ಬರುತ್ತೆ. ಏನೋ ಹೋಗುತ್ತೆ ಹಿಂಗೆ ಕೊಲುಕ್ತಾ ಇದ್ರೆ ರೌಂಡ್ ಬರುತ್ತೆ. ಒಂದು ಪ್ಲೇಟ್ ಕೊಟ್ಬಿಡು ಹೇಳ್ತೀನಿ. ಇದ್ರ ಮೇಲೆ ಮುಚ್ಬಿಟ್ಟು ಟಪ ಅಂತ ಹೊಡ್ಬಿಡ್ತೀನಿ. ಇದನ್ನ ನೀವು ಫೋರ್ಸ್ ಆಗಿ ಹಿಂಗೆ ಬೇಟ್ ಮಾಡಿದ್ರೆ ಎಲ್ಲ ಸ್ಪ್ರೆಡ್ ಆಗಿರೋ ಚಲೋ ಬರುತ್ತೆ ಅಡುಗೆ ಮನೆ ತುಂಬಾ. ಅದಕ್ಕೆ ಒಂದು ಪ್ಲೇಟ್ ಮುಚ್ಬಿಟ್ಟು ಪಟ ಅನ್ಸ್ಬಿಡೋದೆ. ಅದಾಗಲ್ಲ, ಇದು ಜಾಸ್ತಿ ಆಗೋಗುತ್ತೆ. ಅಡುಗೆ ಮನೇಲಿ ಏನ್ ಇಟ್ಟಿರ್ತಾರೋ ಬಿಡ್ತಾರೋ, ಸ್ಟೆಪ್ ಬೈ ಸ್ಟೆಪ್ ಲೋಟಗಳು, ಸೈಜ್ ಬೈ ಸೈಜ್ ತಟ್ಟೆಗಳು ಅದೆಲ್ಲ ಫಿಕ್ಸ್ ಇಟ್ಟಿರ್ತಾರೆ. ನೋಡಿ ಈ ತರ ಮಿಕ್ಸ್ ಮಾಡ್ಬೋದು ಅಂತ ನಿಮ್ಗೆ ಇವತ್ತೇ ಗೊತ್ತಾಗೋದು ಅನ್ಕೊತೀನಿ. ಇದಕ್ಕೆ ಮಿಷಿನ್ ಬರೋ ಚಿಕ್ಕಮ್ಮ, ಅದನ್ನ ಯೂಸ್ ಮಾಡ್ಬೇಕು. ಅದು ಹಿಂಗೆ ಡ್ರಿಲ್ಲಿಂಗ್ ಮಿಷಿನ್ ತರ ಬರುತ್ತೆ. ಅದು ಹಿಂಗೆ ಹಿಡಿದ್ರೆ ಹಿಂಗೆ ರೌಂಡರ್ ಅಂತ ಅನ್ನತ್ತೆ. ಅವಾಗ ಅದು ಫುಲ್ ಸ್ಮೋಕಿ ತರ ಬರುತ್ತೆ. ಈಗ ನಾನು ಎಷ್ಟೇ ಬೀಟ್ ಮಾಡಿದ್ರು ಅದು ಆ ಸೈಜಿಗೆ ಬರೋದಿಲ್ಲ. ಕಾರಣಾಂತರಗಳಿಂದ ನಾವು ಮಿಕ್ಸ್ನ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಮ್ಮ ಹೆಚ್ಕೊಂಡಿರೋ ಈರುಳ್ಳಿನ ಹಾಕೋಣ. ಈರುಳ್ಳಿಗಿಂತ ಮುಂಚೆ ಉಪ್ಪು ಖಾರ ಹಾಕ್ಬಿಡ್ಲಾ? ಈರುಳ್ಳಿ ಹಾಕದ್ಮೇಲೆ ಹಾಕ್ಬೇಕಾ? ಅಲ್ಲ ಈಗ ನಾನು ಹೆಂಗ್ ಹಾಕ್ಲಿ ಹೇಳು. ಉಪ್ಪು ಎಷ್ಟು ಹಾಕ್ಲಿ? ನಾನೇ ಹಾಕ್ತಿದೆ ಗೈಸ್. ನಾನು ಒಬ್ಳು ತಿನ್ನೋದಾದ್ರೆ ನಾನೇ ಹಾಕ್ಬಿಡ್ತೀನಿ, ಹೆಂಗಾದ್ರೂ ನಾನು ತಿಂತೀನಿ. ಬಟ್ ನಾನು ಸ್ವಲ್ಪ ಟೇಸ್ಟ್ ಮಾಡ್ಲಿ ಅಂತ ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲರಿಗೂ ಸ್ವಲ್ಪ ಏನೋ ಒಂದು ನಾನು ಅಡುಗೆನ ಲೇಟಾಗಿ ಮಾಡಿದ್ರು ಟೇಸ್ಟಿಯಾಗಿ ಮಾಡ್ತೀನಿ. ನನ್ನ ಬಿರಿಯಾನಿ ಬ್ಲಾಗ್ಸ್ ಯಾರಾದ್ರೂ ನೋಡಿದ್ರೆ ಗೊತ್ತಾಗಿರುತ್ತೆ. ಇನ್ನು ಯಾರ್ಯಾರು ನೋಡಿಲ್ಲ, ಇನ್ನು ಬಿರಿಯಾನಿ ಬ್ಲಾಗ್ನ ಹೋಗಿ ನನ್ನ ಚಾನಲಲ್ಲಿ ಇದೆ, ಹೋಗಿ ನೋಡಿ ಆ್ಯಂಡ್ ನೀವು ಟ್ರೈ ಮಾಡಿ. ಎಷ್ಟದು ಅಳತೆ? ಇಷ್ಟು ಒಂದು ಕೈಯಲ್ಲಿ ಒಂದು ಲೈನ್ ಬರುತ್ತಲ್ಲ ಗೈಸ್, ಅಲ್ಲಿ ತನಕ ಇಷ್ಟು ತಗೊಂಡು ಹಿಂಗೆ ಹಾಕೋದು.
ಸೊ ನೆಕ್ಸ್ಟು ಖಾರದ ಪುಡಿ ಹಾಕಿ. ಖಾರದ ಪುಡಿ ಡಬ್ಬ ನೋಡಿ ಗೈಸ್, ದೊಡ್ಡದು. ಸೊ ಗೈಸ್ ಇದೇನಾದ್ರೂ ಖಾರ ಆದ್ರೆ ಚಿಕನ್ಗೆ ತಿನ್ಸೋದು. ಚಾಟ್ ಮಸಾಲ ಎಷ್ಟು ಹಾಕ್ತಾರೋ ಗೊತ್ತಿಲ್ಲ ನನಗೆ. ಏನು ಹಾಕೋದಿದ್ದೀನ ಒಳ್ಳೆ ನಾವು ಮುಂಚೆನೆ ಒಂದ್ಸಲ ಟೇಸ್ಟ್ ಮಾಡ್ಬಿಟ್ಟು ಏನೋ ಮಾಡಕ್ ತೋರಿಸ್ಕೊಂಡಿದ್ವು. ನೀನು ಅಲ್ಲಿ ಇಟ್ಟಲ್ಲ ಪಕ್ಕದ ಬಾಕ್ಸ್ ನೋಡ್ಲಿಲ್ಲ. ಬಿತ್ತ ಕೇಳಿ ಬಾಕ್ಸು ಎಲ್ಲೋಯ್ತು? ಇಲ್ಲಿ ಹಿಂದೆ ಈರುಳ್ಳಿ ಹಾಕಿ ಕಲಸಿ ನೀಟಾಗಿ ಬರುತ್ತೆ. ಅದು ಖಾರ ಪುಡಿ ಎಲ್ಲ ಕರಗುತ್ತೆ. ಈರುಳ್ಳಿ ಹಾಕೊಂಡು ಮಿಕ್ಸ್ ಹೊಡೀರಿ. ಇದು ನಾವು ಬ್ರೆಡ್ನ ಮುರ್ದಿ ಹಾಕ್ಲಾ, ಇಲ್ಲ ಅಂತ ಅಂದ್ರೆ ಪಡು ಪ್ಲೇಟ್ ಅಲ್ಲಿ ಒಂದೊಂದೇ ಪೀಸ್ನ ಇಡ್ಲ. ಅದ್ರ ಮೇಲೆ ಬೇಡ ತಿನ್ನಲ್ಲ, ತಿನ್ನಕ್ ಚೆನ್ನಾಗ್ ಅನ್ಸಲ್ಲ. ಏನ್ ಮಾಡೋಣ ಗೊತ್ತಾ, ಇದನ್ನ ಫುಲ್ ಪುಡಿ ಮಾಡ್ಬಿಡೋಣ, ಇಲ್ಲ ಬಾಯ್ಗೆ ಸಿಗೋ ತರ ಏನಾದ್ರು ಮಾಡೋಣ. ಸೊ ಗೈಸ್ ಇದು ಏನಂತ ಅಂದ್ರೆ ಬ್ರೆಡ್ನ ಇದಕ್ಕೆ ಆಕ್ಚುಲಿ ಯೂಸ್ ಮಾಡಲ್ಲ ಯಾರು. ನಾನು ಚೈ ರೋಲ್ಸ್ ಅಲ್ವಾ, ಸೊ ನನ್ನ ಕಡೆಯಿಂದ ಇದೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ನೀವು ಈ ಸೈಜಲ್ಲಿ ಇಷ್ಟಿಷ್ಟು ಮಾಡಿ ಹಿಂಗೆ ಹಾಕೊಳ್ಳಿ. ಅದು ತಿನ್ನುವಾಗ ಬೇಡ, ಇದು ತಿನ್ನುವಾಗ ನಿಮಗೆ ಅಂತ ತಿನ್ಬೋದು. ಬಾಯಿಗೆ ಸಿಗುತ್ತೆ ಗೈಸ್. ಆ್ಯಕ್ಚುಲಿ ಇದು ಮಾತ್ರ ಸಕ್ಕತ್ತಾಗಿ ಬರುತ್ತೆ. ನನಗೆ ಗೊತ್ತು 200% ಶೋರ್. ನೀವು ಇದನ್ನು ಟ್ರೈ ಮಾಡಿ ಬಾಯಿ ತುಂಬ ತಿಂತೀರಾ. ಬಾಯಿ ತುಂಬ ನಿಂತೀವಿ. ಇಲ್ಲ, ನೀನು ಆಮ್ಲೆಟ್ ಮಾಡಿದ್ರೆ ಹೆಂಗೆ ತಿಂತೀಯಾ, ಅದೇನೋ ಸ್ವಲ್ಪ ತಿಂದ. ಇದು ಮಾತ್ರ ಇಡ್ಲಿ ಥರ ಸಕ್ಕತ್ತಾಗಿ ಬರುತ್ತೆ ಗೈಸ್. ನನ್ನ ಫೇವ್ರೆಟ್ ಇದು. ಬ್ರೆಡ್ ಆಪ್ಷನಲ್ಲಿ ಹೇಳಿದ್ದೀನಿ, ನೀವೇನಾದರೂ ಇದನ್ನ ಹಾಕಿ ನಿಮಗೆ ಬ್ರೆಡ್ ಇಷ್ಟ ಪಡ್ದಲ್ಲೇ ಇರೋರಿಗೆ ಇದು ಇಲ್ಲ, ಅವ್ರಿಗೂ ಇಷ್ಟ ಆಗುತ್ತೆ. ಬಟ್ ಇದು ಎಕ್ಸೆಪ್ಷನಲ್. ಆಸ್ ಯುವರ್ ರಿಸ್ಕ್, ನೀವು ರಿಸ್ಕ್ ತೊಗೊಂಡು ಟ್ರೈ ಮಾಡ್ಬೋದು. ಚೆನ್ನಾಗೇ ಬರುತ್ತೆ, ಏನು ಅನಿಸಲ್ಲ ಅಷ್ಟೊಂದು. ಸೊ ಇದು ನಾವು ಬೇಯಿಸ್ತೀವಿ ಅಲ್ವಾ, ಆವಾಗ ಅದು ಏನು ಅನಿಸಲ್ಲ. ನೋಡೋಣ ಫೈನಲ್ ಔಟ್ಪುಟ್ ಬಂದು ನಾನು ನಿಮಗೆ ತೋರಿಸ್ತೀನಿ. ಬ್ರೆಡ್ ಬಂದಿದೆ ಗಾಯ್ಸ್ ಅಂತ ತೋರಿಸ್ತೀನಿ. ನನ್ನ ಮನೇಲಿ ಒಂದು ಅನ್ನಕ್ಕೂ ಇಕ್ಕಲ್ಲ, ಬಟ್ ಏನಾದರೂ ನಾನು ಹಿಂಗೆ ಮಾಡ್ಕೊಂಡು ತಿನ್ಬೇಕು ಅನ್ಸಿದಾಗ ನಾನೇ ಮಾಡ್ತೀನಿ. ಈ ವ್ಲಾಗ್ನ ನಮ್ಮ ಅಮ್ಮ ಅವರು ನೋಡಿದ್ದಲ್ಲಿ ದಯಮಾಡಿ ನನ್ನ ಫ್ರೆಂಡ್ಸ್ ಆಚೆ ಬಾ ಅಂತ ಕರಿತೀರಲ್ವಾ, ನಮ್ಮ ಮನೆಗೆ ಬನ್ನಿ, ನಿಮ್ಗೆ ಏನು ಬೇಕೋ ನಾನೇ ಮಾಡ್ಕೊಡ್ತೀನಿ. ಸೊ ನಮ್ಮ ಬ್ಯಾಟರ್ ರೆಡಿ ಆಗಿದೆ. ನಾನು ಮಿಸ್ ಮಾಡ್ಬಿಟ್ಟೆ ಚಿಕ್ಕಮ್ಮ. ಈರುಳ್ಳಿ ಎಲ್ಲ ಸ್ಮ್ಯಾಶ್ ಹೊಡೆದ್ಮೇಲೆ ಹಾಕ್ಬೇಕಿದ್ದು ನಾ. ಇವಾಗ ಇದೆಲ್ಲ ಮಿಕ್ಸ್ ಆಗಿ ಹೋಗ್ಬಿಡಲ್ವಾ, ಮೆತ್ತಗೆಲ್ಲ ಕುಡಿಯೋಕೆ ಹೋಗ್ಬಿಡಲ್ವಾ, ಏನೂ ಆಗಲ್ಲ ಗಾಯ್ಸ್. ಈಗ ನಮ್ಮ ಬ್ಯಾಟರ್ನ ತೋರಿಸ್ತೀನಿ. ಎಗ್ ರೋಲ್ಸ್ ಬ್ಯಾಟರ್ ಈಗ ರೆಡಿ ಆಗಿದೆ. ಈ ರೀತಿ ಇದೆ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಇದನ್ನ ಮಿಕ್ಸ್ ಮಾಡಬೇಕು ಈಗ. ಚಿಕ್ಕಮ್ಮ ಅದು ತವಾ ಕಾಯಕ್ಕೆ ಇಡ್ಬೇಕಾ? ತುಂಬ ಎಕ್ಸೈಟೆಡ್ ಆಗ್ತೀನಿ ಗಾಯ್ಸ್. ನೀವು ಮೊಟ್ಟೆಲಿ ಏನೇ ಮಾಡಿದ್ರು ಚೆನ್ನಾಗಿ ಬಂದೇ ಬರುತ್ತೆ. ಟೇಸ್ಟ್ ಮಾಡ್ಬಿಡೋಣ ಯಾವ ರೀತಿ ಇದೆ ಅಂತ. ತೂ ಹಸಿ ತಿಂತೀಯ ಅಂತೆ. ಈಗ ಚಿಕನ್ ಎಲ್ಲ ಮಾಡುವಾಗ ಟೇಸ್ಟ್ ನೋಡಲ್ವಾ? ಸೊ ಗೈಸ್, ನೋ ಹಸಿ ಪಸಿ, ಜಸ್ಟ್ ಟೇಸ್ಟ್ ಅಂದ್ರೆ ಟೇಸ್ಟ್ ಅಷ್ಟೇ. ಚೆನ್ನಾಗಿದೆ, ಖಾರ ಉಪ್ಪೆಲ್ಲ ಸಕ್ಕತ್ತಾಗಿದೆ ಗೈಸ್. ಈಗ ತವಾ ಆನ್ ಮಾಡಿದೀವಿ. ಈಗ ಅದಕ್ಕೆ ಅಯ್ಯೋ ಸ್ಟವ್ನ ಆನ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ಎಣ್ಣೆ ಹಾಕಬೇಕು. ಆ್ಯಸ್ ಯುವರ್ ಕನ್ವೀನಿಯನ್ಸ್, ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ತವಾ ಬಿಸಿ ಆದಮೇಲೆ ಈ ಬ್ಯಾಟರ್ನ ಅದಕ್ಕೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ಹಾಕ್ಕೋಬೇಕು. ಕಾತುರದಲ್ಲಿ ಕಾಯ್ತಾ ಇದ್ದೀನಿ. ನನಗೆ ಮೊಟ್ಟೆ ಅಂದರೆ ಏನೇ ಮಾಡಿದ್ರು ಮೊಟ್ಟೆ ನನ್ನ ಸಕ್ಕತ್ ಇಷ್ಟ. ನಮ್ಮ ಅಡುಗೆನ ನೀವು ಟೇಸ್ಟ್ ಮಾಡಲು ಎಕ್ಸೈಟೆಡ್ ಆಗಿದ್ದೀರಾ? ಅಲ್ಲ, ಎಕ್ಸೈಟೆಡ್ ಆಗಿದ್ದೀರಾ? ಹೇಳಿ, ನಿಮ್ಮ ಏನು ಅನಿಸ್ತಾ ಇದೆ? ಚೆನ್ನಾಗಿ ಬರುತ್ತೆ ಅನಿಸ್ತಿದ್ಯಾ? ಮುಂದಕ್ಕೆ ಏನಾದರೂ ಹೇಳು ಅಷ್ಟೇ.
ಅವರು ತಿನ್ನುವಾಗ ಒಂದ್ ಸ್ವಲ್ಪ ಹೇಳ್ತಾರೆ ಅನ್ಕೊಂತೀನಿ. ಸ್ಟವಲ್ ಹಾಕ್ತೀಯಾ ಸ್ಟವ್ ಸೌಟಲ್ಲಿ ಸೌಟಲ್ಲಿ ಇದ್ರಲ್ಲೇ ಹಾಕೋಣ. ಗೈಸ್ ಈ ಬ್ಯಾಟರ್ನ ಈ ರೀತಿ ತಗೊಂಡು ಅದು ಬೆಂದೋಗ್ಬಿಡುತ್ತೆ ಅನ್ನೋದೇ ಭಯ. ಕಮ್ಮಿ ಸುಡ್ತಾರೆ ಕೈ. ಕಮ್ಮಿ ಇಕ್ಕಿದೆ ಅಂತ ಇದು ಇಷ್ಟಿದೆಯಾ ಬ್ಯಾಟರು. ನಿಮ್ಗೆ ಆಲ್ಮೋಸ್ಟ್ ಒಂದು 20-30 ಬಾಲ್ಸ್ ರೆಡಿ ಆಗುತ್ತೆ. ನಾನು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಬಿಕಾಸ್ ಅದು ಸ್ಪಾಂಜ್ ಥರ ಊದ್ಕೊಳುತ್ತೆ. ಒಂದು ಸ್ಪೂನ್ ಹಾಕಿ ಸಾಕು. ಇಟ್ಸ್ ಎನಫ್. ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ಇದರಲ್ಲಿ ಟಫೆಸ್ಟ್ ಪಾರ್ಟ್ ಏನಂತ ಅಂದರೆ ಹಾಕೋದು ಈಸಿ, ಹಾಕ್ಬಿಡ್ಬೋದು. ಬೆಂದೈತಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ? ಉಲ್ಟಾ ಹಾಕ್ಬೇಕು, ಉಲ್ಟಾ ಮಾಡಬೇಕು. ವಾ, ಉಲ್ಟಾ ಬೇರೆ ಮಾಡ್ಬೇಕಂತ. ಈಗ ಪ್ರೊಫೆಷ್ನಲ್ ಶೆಫ್ ಥರ ಅಡುಗೆ ಮಾಡ್ತೀನಿ ನಾನು. ಅವತ್ತು ಬಿರಿಯಾನಿ ಮಾಡಿದಾಗೂ ಏನೋ ಒಂದು ಮಾಡೋಣ ಅಂತ ಹೋಗಿದೆ, ಬಟ್ ಅದು ಫೈನಲ್ ಆಗಿ ಚೆನ್ನಾಗೇ ಬಂದಿತ್ತು. ಸೊ ಇದು ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡ್ತಾ ಇದ್ದೀನಿ. ಇನ್ನೆಷ್ಟು ಚೆನ್ನಾಗಿ ಬರುತ್ತೋ ಗೊತ್ತಿಲ್ಲ. ಇದೇ ಫಸ್ಟ್ ಹಾಕಿದ್ದು. ಎಲ್ಲಿ ಇವತ್ತು ತಿರುಗಿಸ್ಬಿಡ್ಲ ಬೇಡಿ ಬಿಡು. ನನ್ನ ಎಗ್ ಬಾಲ್ಸ್ನೆಲ್ಲ ಹಾಳು ಮಾಡ್ತವ್ರೆ ಗಾಯ್ಸ್. ನಾನು ಇಷ್ಟೊತ್ತು ಮಾಡಿದ್ದು ಹೋಗ್ತಿದ್ದೀನಿ ಗಾಯ್ಸ್. ಈ ರೀತಿ ಅದು ಮತ್ತೆ ಟ್ವಿಸ್ಟ್ ಮಾಡಬೇಕು, ಅವಾಗ ಬಾಲ್ ಬಾಲ್ ಟೈಪ್ ಬರುತ್ತೆ. ಸ್ವಲ್ಪ ಇನ್ನೂ ಬೇಯಬೇಕು ಅದು, ಅವಾಗ ಚೆನ್ನಾಗಿ ಬರುತ್ತೆ. ಇದು ಫಸ್ಟ್ ಒನ್. ಇದು ಸ್ವಲ್ಪ ಕರಗಸ ಆಗ್ಬಿಡ್ತು. ಕರಗಸ ಏನೋ ಹೇಳ್ತಾಳೆ ನಮ್ಮ ರಕ್ಷಿತಾ ಸರ್ ಅವರು ಒಂದೇನೋ ಹೇಳ್ತಾರೆ, ಕರ್ಕಶ ಅಂತ. ಅದು ಬಂದ್ಬಿಡ್ತು ನನಗೆ. ಸ್ಮೆಲ್ಲಿಂಗ್ ಗುಡ್ ಗಾಯ್ಸ್. ಇದು ಚೆನ್ನಾಗಿ ಬಂತು ನೋಡಿ. ಕನಸಿಗಿಂತ ಚಂದವಾಗಿ ಎಣಿಸದಂತ ಗಂಧವಾಗಿ ಮೊದಲ ಬಾರಿ. ಲೈಕ್ ಒಂದೊಂದು ಸ್ಪೂನ್ ಹಾಕಿದ್ರೆ ಸಾಕು, ಒಂದೊಂದು ಬಾಲ್ ರೆಡಿ ಆಗುತ್ತೆ. ಇನ್ನೂ ಇಷ್ಟು ಬ್ಯಾಟರ್ ಇದೆ. ಇದಿನ್ನೂ ಫೈನಾಗಿ ಬಂದಿದೆ. ಓ, ಅದು ಚೆನ್ನಾಗಿ ಬಂತು. ಅಷ್ಟರಲ್ಲಿ ತಪ್ಪಲೆಯಿಂದ ಆಚೆಗೆ ಹಾಕಿದ್ರು. ಇಟ್ಸ್ ಓಕೆ. ಇಷ್ಟು ತುಂಬ ಹಾಕ್ಬಾರ್ದು. ಇನ್ನೂ ಒಂದೊಂದೇ ಸ್ಪೂನ್. ಅವ್ವಾ ಅಣ್ಣ ಸಿದೋಗ್ತಿದೆ ಅಣ್ಣ. ಅದಕ್ಕೆ ಈ ಸಲಿಂದ ಅರ್ಧ ಸ್ಪೂನ್ ಈರುಳ್ಳಿ ಕರ್ದೆ ಹಾಕ್ಬೇಕಿತ್ತು. ಎಲ್ಲ ಹೇಳ್ತಿದ್ದೀನಿ ಶೆಫ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಕ್ಲಿಲ್ಲ, ಏನು ಮಾಡೋಕ್ಕಾಗಲ್ಲ ಬಿಡಿ. ನೆಕ್ಸ್ಟ್ ಟೈಮ್ ಹಾಕೋಣ ನಡಿ. ಸೊ ಗೈಸ್, ಅದು ಬೇಯೋವರೆಗೂ ನನ್ನ ಬಾಯಿ ಸುಮ್ಮನಿರಲ್ಲ. ನಾವು ಟೇಸ್ಟ್ ಮಾಡ್ಬಿಡೋಣ. ಈಗ ಬೇಗ ಬಂದಿಲ್ಲ, ಒಂದು ಎತ್ಕೊ ಬಾಯಿಲಿ. ಇಲ್ಲ ತಗೋ, ಒಂದು ನಿಮಿಷ ತಿನ್ನಲ್ಲ. ಒಂದು ನಿಮಿಷ ಓಪನ್ ಮಾಡಾಯ್ತು. ಪಟ್ ಅಂತ ಕ್ಲೋಸ್ ಮಾಡ್ಬಿಡೋಣ. ಒಂದು ಬಾಲ್ ಎತ್ಕೊಳ್ಳೋಣ. ಅರ್ಧ ತಿನ್ನಾಯ್ತು, ಅರ್ಧ. ತಿನ್ನಲ್ಲ. ಈಗ ನನ್ನ ಎಗ್ ಬಾಲ್ ರೆಡಿ ಆಗಿದೆ ಗಾಯ್ಸ್. ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡಿ. ಸಕ್ಕತ್ತಾಗಿದೆ ಗಾಯ್ಸ್. ಹಾಕ್ಕೊಳ್ಳಿ ಸ್ವಲ್ಪ. ಈ ಸಲ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ. ಈ ಸಲ ಚೆನ್ನಾಗಿ ಬಂದಿದೆ ನೋಡಿ. ಬಾಲ್ ಅಂದರೆ ಈ ರೀತಿ ರೌಂಡ್ ಆಗಿದೆ. ಸೊ ತೆಗೆದು ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಗ್ ಬಾಲ್ಸ್. ಫಸ್ಟು ಏನೂ ಮಾಡೋಕ್ಕಾಗಲ್ಲ, ಅದು ಮಿಸ್ ಆಗೇ ಆಗುತ್ತೆ. ನೋಡಿ ಎಷ್ಟು ರೌಂಡ್ 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 ಇದೆ. ನೋಡ್ತಾ ಇದ್ರೇ ತಿಂದಾಕ್ಬಿಡೋಣ ಅನಿಸ್ತಿದೆ. ಬನ್ನಿ ಹಾಟ್ ಬಾಕ್ಸ್ ತಗೊಂಡು ಮೇಡಮ್. ಚೆನ್ನಾಗಿ ಬಂದೈತೆ ನೋಡಿ ಸರ್. ಈ ಸಲ ಇನ್ನೂ ಕಮ್ಮಿ ಹಾಕ್ಬಿಡೋಣ. ಹಾಕು, ಅದು ಆಗೋಗುತ್ತೆ, ಖಾಲಿ ಆಗುತ್ತೆ. ಇದರಿಂದ ಒಂದು ಸಜೆಷನ್ ಏನು ಕೊಡೋದು ಅಂತಂದರೆ, ನೀವು ಆದಷ್ಟು ಚಿಕ್ಕ ಬಾಲ್ಸ್ನ ಹಾಕೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ನೋಡಿ ಎಷ್ಟು ಚೆನ್ನಾಗಿ ಬಿದ್ದಿದೆ. ಇವಾಗ ನಾವು ದೊಡ್ಡ ದೊಡ್ಡ ಬಾಲ್ಸ್ ಹಾಕ್ಬಿಟ್ರೆ ಈ ಥರ ಆಚೆ ಆಚೆ ಎಲ್ಲ ಬಂದ್ಬಿಡುತ್ತೆ. ಸೊ ನೀವು ತಿನ್ನೋದಕ್ಕೆ ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಸ್ಮಾಲ್ ಕ್ವಾಂಟಿಟಿಲಿ ಬ್ಯಾಟರ್ನ ಹಾಕಿ. ಇದು ಬಂದಿದೆ ಅನಿಸುತ್ತೆ, ತೆಗೆದ್ಬಿಡೋಣ. ಬಂದಿದೆ, ಚೆನ್ನಾಗಿ ಬಂದಿದೆ. ಪಾನಿಗೆ ಹಾಕ್ತಾರೆ ಚಾಟ್ ಮಸಾಲನ. ಪಾನಿಗೆ ಹಾಕ್ತಾರೆ. ಚೈತ್ರಾಸ್ ಎಗ್ ರೋಲ್ ರೆಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಗೈಸ್, ಈಗ ಟೇಸ್ಟ್ ಮಾಡೋಣ. ಬನ್ನಿ. ನನ್ನ ಚಿಕ್ಕಮ್ಮವ್ರಿಗೆ ಬಿಸಿ ತಿನ್ನಿ ಅಂತಂದರೆ ಅವರು ಆರ್ಕೊಂಡ್ಮೇಲೆ ತಿಂತೀನಿ ಅಂತ ಹೇಳ್ತಿದ್ದಾರೆ.
ಸೊ ನಾವೀಗ ಟೇಸ್ಟ್ ಮಾಡೋಣ ಗೈಸ್. ಈಗ ಬಿಸಿದನ್ನ ಹಾಟ್ ಬಾಕ್ಸಲ್ಲಿ ಡಿಸೈಡ್ ಇಡೋಣ. ಈಗ ಬನ್ನಿ. ಇದಕ್ಕೆ ಸಾಸ್ ಇಲ್ಲ. ನಿಧಿ ಅವರೇ ಆ್ಯಂಡ್ ರಕ್ಷಿತಾ ಅವರೇ ಮೆಸೇಜ್ ಹಾಕ್ಬೇಡಿ ಸಾಸ್ ಇಲ್ಲ ಅಂತ. ಅದು ಅಂಗಡಿಗೆ ಹೋದಾಗ ಮಾತ್ರ ನಾವು ತಿನ್ನೋದು. ಮನೇಲಿರುವಾಗ ಹೋಮ್ ಮೇಡಲ್ಲಿ ಏನು ಸಿಗುತ್ತೋ ಅಷ್ಟು ಮಾತ್ರ ತಿಂತೀವಿ. ಗೈಸ್ ಬನ್ನಿ ಹೋಗೋಣ. ಟೇಸ್ಟ್ ಮಾಡೋ ಸಮಯ. ಅಲ್ಲಿ ಮಾಡೈತೆ, ಅಲ್ಲಿ ಕಾಯ್ತಾ ಇರುತ್ತೆ. ಈಗಾಗಲೇ ಬರಲೇ ಇಲ್ಲ ಅವಳು ಅಂತ ಆರ್ಕೊಂಡ್ರೆ ಅದು ಒಂದು ತಿನ್ನಾಯ್ತು, ಒಂದೇ ಒಂದು. ಸೊ ಟೇಸ್ಟ್ ನೋಡಿ ಹೇಳಿ ಹೇಗಿದೆ. ಸುಡ್ತಾ ಇದೆ. ಈಗ ನಾನು ಟ್ರೈ ಮಾಡ್ತೀನಿ ಗಾಯ್ಸ್. ಹೇಗಿದೆ? ಚೆನ್ನಾಗಿದೆಯಾ? ಅವ್ರಿಗೆ ಮಾತೇ ಬರ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ವಿ. ಚೆನ್ನಾಗಿದೆ. ಬರ್ತಾ ಇದೆಯಾ ಹೇಳು? ಚೆನ್ನಾಗಿದೆ. ನಂತರ ಯಾರಾದ್ರೂ ಫುಡ್ಡೀಸ್ ಬಾಯಿ ತುಂಬ ತಿನ್ನಬೇಕು ಅನ್ನೋ ಆಸೆ ಇದ್ದರೆ ಇದನ್ನು ನೀವು ಮಸ್ಟ್ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಮ್ಮ ಚಿಕ್ಕಮ್ಮ ಅವ್ರಿಗೆ ನಾನು ಮಾಡಿ ಮೆಚ್ಚಿಸಿದ್ದೀನಿ. ಸೊ ಗೈಸ್, ಇವತ್ತಿನ ಈ ಕುಕಿಂಗ್ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾವ ಥರ ರೆಸಿಪೀಸ್ ಬೇಕು ನನ್ನ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಆ್ಯಂಡ್ ಇನ್ನೂ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.